ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸರ್ಜೆ ಕನ್ನಡಿಗ. ಟೈಮಿಂಗ್ಸ್ ಬಂದುಬಿಟ್ಟು 6:50 ಗಂಟೆ ಆಗಿದೆ. ಬೆಳಗ್ಗೆ ಲಾಗಿನ್ ಆಗಿದ್ದೀನಿ 6:55 ಗಂಟೆಗೆ. ಕೆಫೆ ಪರಿಸ್ಥಿತಿಗೆ ಆರ್ಡ್ರ್ ಬಿದ್ದಿರೋದು ಮೊದಲನೇ ಆರ್ಡ್ರು. ಒಂದು ಪೆಪ್ಪರ್ ಮಸಾಲ ದೋಸೆ, ಒಂದು 4 ಇಡ್ಲಿ ಇದೆ ಗೈಸು. ನೋಡೋಣ ಎಷ್ಟು ಎಲ್ಲಿ ಡ್ರಾಪ್ ಅಂದರೆ ರೈಲ್ವೆ ಸ್ಟೇಷನ್ ಯಶವಂತಪುರದಲ್ಲಿ ಬಿದ್ದಿರೋದು. ಯಶವಂತಪುರ ರೈಲ್ವೆ ಸ್ಟೇಷನ್ ಫ್ರಂಟ್ ಗೇಟು. ಇಲ್ಲಿಂದ ಹೋಗ್ಬೇಕು ಇವಾಗ. ನೋಡೋಣ ಎಲ್ಲೆಲ್ಲಿ ಕೊಡ್ತಾನೆ, ಮತ್ತೆ ಸಿಗ್ತೀನಿ ಆಮೇಲೆ. ಗೈಸ್ ಮೊದಲನೇ ಆರ್ಡ್ರ್ ಪಿಕಪ್ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟು ಏನು ಈ ಥರ ಪ್ಯಾಕ್ ಮಾಡಿಕೊಟ್ಟವ್ರು ಗೊತ್ತಿಲ್ಲ. ಆಲ್ಮೋಸ್ಟ್ ಇವತ್ತು ಏನು ಪೆಪ್ಪರ್ ಮಸಾಲ ದೋಸೆ ಅಂತಲೇ ಪೇಪರಲ್ಲಿ ಹಾಕ್ಬಿಟ್ಟು ಕೊಟ್ಬಿಟ್ಟವ್ರೆ. ಏನಂತ ಗೊತ್ತಾಗ್ತಲ್ಲ. ಪೆಪ್ಪರ್ ಮಸಾಲೆನ ಮಾಡಿರೋದು, ಆದರೆ ದೊಡ್ಡದಿದೆಯಲ್ಲ, ಬಾಕ್ಸಲ್ಲಿ ಕುತ್ಕೊಳ್ಳಲ್ವಲ್ಲ. ಇಲ್ಲಿ ನೋಡಿ ನನ್ನ ಬ್ಯಾಗಲ್ಲಿ ಹೆಂಗೆ ಕುತ್ಕೊಳ್ಳುತ್ತೆ. ಏನು ಮಾಡೋಕ್ಕಾಗಲ್ಲ, ಹಿಂಗೆ ಹೋಗ್ಬಿಟ್ಟು ಕಸ್ಟಮರ್ ಕೊಡ್ತೀನಿ. ಏನು ಮಾಡೋಕ್ಕಲ್ಲ. ಬನ್ನಿ, ಸ್ವಿಗ್ಗಿ ಹ್ಯಾಂಡಲ್ ವಿತ್ ಕಲೆಕ್ಟ್ ಆರ್ಡ್ರ್ ಔಟ್ಸೈಡ್ ದ ಸ್ಟೇಷನ್ ಅಂತೆ. ಕಸ್ಟಮರ್ ಕಾಲ್ ಮಾಡಿಬಿಡೋಣ ಇವಾಗಲೇ. ರೈಲ್ವೆ ಸ್ಟೇಷನ್ಗಿರೋ ತೊಗೊಳ್ಳಿ. ಮೊದಲನೇ ಆರ್ಡ್ರ್ ಡ್ರಾಪ್ ಕೊಟ್ಟೆ. ಆಲ್ಮೋಸ್ಟು ಎಷ್ಟು ರೂಪಾಯಿ ಕೊಟ್ಟಿದೆ? 77 ರೂಪಾಯಿ ಕೊಟ್ಟಿದೆ. ಇವಾಗ ಮತ್ತೆ ಇಲ್ಲಿಂದ ಇದಕ್ಕೆ ಹೋಗೋಣ. ಬನ್ನಿ. ಯಾವ ಕಡೆ ಹೋಗ್ತಾರೆ ಇವ್ರು ಬಸ್ದವ್ರು ಅಂತಲೇ ಗೊತ್ತಾಗ್ತಲ್ಲ. ನಾವು ಇವಾಗ ಎಲ್ಲಿಗೆ ಹೋಗ್ಬೇಕು? ನಮ್ಮ ಏರಿಯಾಗೆ ನ್ಯೂ ಬೇಲ್ ರೋಡ್ಗೆ ಹೋಗ್ಬೇಕು. ಬೆಳಗ್ಗೆ ಬಂದರೆ ಇಲ್ಲಿ ಆಟೋಗಳು, ಬಸ್ಗಳು ಫುಲ್ಲು ಜಾಮ್ಗಳು. ನಾವು ಮತ್ತಿಕೆರೆ ಒಳಗಡೆ ಹೊಡ್ಕೊಂಡು ಸೈ ಅಂತ ಸಂಜಯ್ ನಗರಕ್ಕೆ ಹೋಗ್ಬಿಡೋಣ. ಏನಂತಾರೆ ಗೈಸ್, ಯಾವ್ದಾರು ಆರ್ಡ್ರ್ ಕೊಟ್ಟರೆ ಕೊಡ್ತಾನೆ, ಬಿಡ್ತಾನೆ ಅಂದ್ಕೊಂಡು ಹೋಗೋಣ. 757 411 757 ಬಿ ಬ್ಲಾಕು. ಹಾಂ, ಯಾವ ಸೈಡ್ ಇದೆನಾ? ನಡ್ಕೊಂಡು ಹೋಗ್ಬೇಕಾ ಬೈಕಾ? ಮತ್ತು ಬೇರೆಯವ್ರನ್ನ ಬಿಟ್ಟರೆ ಒಳಗಡೆ ಅದು ಯಾರು ಡಿಲಿ? ಹೌದಾ, ಸರಿ ಆಯ್ತು ಅವಳು ಕರೆಕ್ಟ್. ಇಲ್ಲ ಕೇಳಬೇಕಲ್ಲ, ಗೊತ್ತಿಲ್ವಲ್ಲ, ಅದಕ್ಕೆ ಕೇಳಿದ್ದು. ಹಾಂ ಸರಿ, ಬನ್ನಿ ಸ್ನೇಹಿತರೆ ಹೋಗೋಣ. ಗಾಯ್ಸ್ ಇವಾಗ ಟೈಮಿಂಗ್ಸ್ ಬಂದುಬಿಟ್ಟು 8:30 ಗಂಟೆ ಆಗಿದೆ ಆಲ್ಮೋಸ್ಟು. ಎಷ್ಟಪ್ಪ ಆರ್ಡ್ರ್ ಹೊಡೆದಿದ್ದೀನಿ ಅಂದರೆ ಒಂದು 4 ಆಗಿದೆ ಅಣ್ಣ. 0447 ಏನು ಇಷ್ಟೊಂದು ಒಬ್ಬರು ಇಲ್ವಾ ಇವತ್ತು? 0447 ಅದಾ ಕೊಡಿ ಅಣ್ಣ. ಏನು ಇವತ್ತು ಕಷ್ಟ, ಡೆಲಿವರಿ ಬಾಯ್ದೆ ಇಲ್ವಾ ಹೆಂಗೆ? ಒಬ್ಬರು ಇಲ್ಲ. ಇಷ್ಟೊಂದು ಆರ್ಡರ್ಸ್ಗಳು ಬಿದ್ದುಬಿಟ್ಟೆ ಇವತ್ತು. ಪರವಾಗಿಲ್ಲ. ಎಲ್ಲಿ ಪ್ರೆಸ್ಟೀಜ್ ವಾಟರ್ ಮಿಸ್ಟ್ರಿ ಡ್ರಾಪ್ ಇರೋದು. ಇದೊಂದು 1:30 ಅಂದರೆ ಆಲ್ಮೋಸ್ಟು ಒಂದು 6 ಆರ್ಡ್ರ್ ಆಗುತ್ತೆ. ಏನು ಮಲ್ಟಿ ಆರ್ಡ್ರ್ ಕೊಡ್ಬೇಕಲ್ಲ ನೋಡಿ, ಒಬ್ಬರು ಹುಡುಗರು ಇಲ್ಲ. ಸೋಮವಾರ ಬೇರೆ ಇವತ್ತು ಆರ್ಡ್ರಸ್ಗಳು ತುಂಬಿಬಿಟ್ಟವೆ ಇನ್ನಷ್ಟೋರಲ್ಲಿ. ಆದರೆ ನಾವು ಸಿಂಗಲ್ ಆರ್ಡ್ರ್ ಕೊಟ್ಟವನು. ಏನು ಮಾಡೋದು ಗೈಸ್, ಏನು ಮಾಡೋಕ್ಕಾಗಲ್ಲ. ಸಿಗ್ತೀನಿ ಮತ್ತೆ ಆಮೇಲೆ. ಸ್ನೇಹಿತರೆ ಇವಾಗ ಟೈಮಿಂಗ್ಸ್ ಬಂದುಬಿಟ್ಟಪ್ಪ. ಇರಿ ಇದೇನು ಓಕೆ ಕನ್ಫರ್ಮು. ಬರ್ಗರ್ ಕಿಂಗಿಂದ ಆರ್ಡ್ರ್ ಬಿತ್ತು ಇವಾಗ RT ನಗರಿಂದ. ಆರ್ಡ್ರ್ ಬಂದುಬಿಟ್ಟು 19 ಆರ್ಡ್ರ್ ಆಗಿದೆ ಗೈಸು. ಇವಾಗ ಒಂದು ಬರ್ಗರ್ ಕಿಂಗಿಂದ ಲೋಕಲ್ ಆರ್ಡ್ರ್ ಕೊಟ್ಟವನೆ. ಇನ್ನೂ ಎಷ್ಟಪ್ಪ ಅರ್ನಿಂಗ್ಸ್ ಒಂದು 800 ಚಿಲ್ಲರೆ ಆಗಿದೆ. ಆಲ್ಮೋಸ್ಟ್ 5 ಅವರ್ 32 ನಿಮಿಷ ಆಯ್ತು. ಬೆಳಗ್ಗೆಯಿಂದ 12-17 ಆಗಿದೆ. ಯಾಕಂದರೆ ಬೆಳಗ್ಗೆ ಹೊಟ್ಟೆನೇ ಹಸಿತಲ್ಲ. ಯಾರು ಗೊತ್ತಪ್ಪ, ಟಿಫನ್ ಮಾಡ್ಬೇಕಂದ್ರೆ ಮಾಡೋಕ್ಕೆ ಮೂಡ್ ಬರ್ತಾಯಿಲ್ಲ. ಡೈರೆಕ್ಟ್ ಮಧ್ಯಾಹ್ನನೇ ಊಟ ಮಾಡ್ತಾಯಿದ್ದು. ನಿನ್ನೇನು ಹಂಗೆ ಆಯಿತು, ಇವತ್ತು ಹಂಗೆ ಆಯಿತು. ಬೆಳಗ್ಗೆ ಟಿಫನ್ನೇ ಹೋಗ್ತಾಯಿಲ್ಲ. ಯಾವ ಚೆನ್ನಾಗಿರೋ ಹೋಟೆಲ್ಗೆ ಹೋಗ್ಬೇಕು ಅಂದ್ಕೊಂಡಿರ್ತೀನಿ, ಮಾಡ್ಬೇಕು ಅಂದ್ಕೊಂಡು ಅಷ್ಟೆಲ್ಲ ಆರ್ಡ್ರ್ ಬಿದ್ದುಬಿಡುತ್ತೆ. ಸುಮ್ಮನೆ ನಾನೇ ಬೇರೆಯವ್ರಿಗೆಲ್ಲ ಹೇಳ್ತಾರೆ 10 ನಿಮಿಷ ಏನಾಗಲ್ಲ ಅಂತ. ಆದರೆ ಆರ್ಡ್ರ್ ಬಿದ್ದಿರುತ್ತಲ್ಲ ಒಂಥರ ಅನಿಸ್ಬಿಡುತ್ತೆ. ಹೋಗ್ಬಿಡ್ತೀನಿ ಅವ್ನು ಬೇಗ. ಇವಾಗ ಏನು ತಲೆ ಕೆಡ್ಸ್ಕೊಳ್ಳೋ, ಟಾರ್ಗೆಟ್ ಅಂದ್ರೆ ಫಸ್ಟ್ ಟಾರ್ಗೆಟ್ ಮುಗಿಸ್ಕೋತೀನಿ ಫಸ್ಟು. ಆಮೇಲೆ ಯಾವ್ದಾರು ಕಬಾಬು, ಬಿರಿಯಾನಿ ರೈಸ್ ಏನಾರು ತಿನ್ಕೊಂಡು ಹೊಟ್ಟೆ ಫುಲ್ಲು ತುಂಬ್ಕೊಂಡು ಇದನ್ನು ಮಾಡೋಣ ಕೆಲಸ. ಏನಂತಾರೆ ಗೈಸ್? ಮತ್ತು ನೀವು ಯಾವ್ಯಾವ ಟೈಮಲ್ಲಿ ಟಿಫನು ನಾಷ್ಟಾದು ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಿನಾಗ ಕಮೆಂಟ್ ಮಾಡಿರಿ. ನಾನು ಬೆಳಗ್ಗೆ ಮಾಮೂಲು ಮಾಡ್ತಿದ್ದೆ 9-10 ಗಂಟೆಗೆಲ್ಲ. ಅಂದರೆ 10 ಗಂಟೆಯಿಂದ ಸರ್ಜರಿ ಇರೋಲ್ಲ. ಇವತ್ತು ಅದು ಯಾವುದೋ ಒಂದು ಲಾಂಗ್ ಆರ್ಡ್ರ್ ಕೊಟ್ಬಿಟ್ಟಿದ್ದ. ಅದು ಕೊಟ್ಬಿಟ್ಟು ಬರೋಕ್ಕೇ ಟೈಮ್ ಆಯಿತು. ಅದಕ್ಕೆ ನಾಷ್ಟ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಏನು ಇವಾಗ 12 ಗಂಟೆ ಆಗಿದೆ. ಏನು ಹೊಟ್ಟೆನೂ ಹಸಿತಲ್ಲ ಇನ್ನೂ. ಅಂದ್ರೆ ನೋಡೋಣ ಆಮೇಲೆ ಮತ್ತೆ ಯಾವಾಗಾದರೂ ಅಂತೀನಿ. ಆಮೇಲೆ 1 ಗಂಟೆ ಇಲ್ಲ 12 ಗಂಟೆ ಮೇಲೆ ಊಟನೇ ಮಾಡಿಬಿಡ್ತೀನಿ ಡೈರೆಕ್ಟಾಗಿ ಉತ್ತರ ಕರ್ನಾಟಕ ಹೋಟೆಲ್ಗೆ ಹೋಗಿಬಿಟ್ಟು. ಸರಿ ಇದ್ರೆ ಇವಾಗ ಹೋಟೆಲ್ ಎಂಪೈರ್ ಒಂದು ಪಿಕಪ್ ಮಾಡ್ಕೊಂಡೆ. ಇವಾಗ ಜಸ್ಟ್ ಪಿಕಪ್ ಮಾಡೋ ಟೈಮಲ್ಲಿ ಶರೀಫ್ ಬಾಯ್ದು ಒಂದು ಆರ್ಡ್ರ್ ಬಿದ್ದೈತೆ. ಮಲ್ಟಿ ಆರ್ಡ್ರು. ಹಬ್ಬ, ಜ್ಯೂಸ್ ಕುಡಿದೆ, ಒಂದು ಲಿಮ್ಕಾ. ಫುಲ್ ಹೊಟ್ಟೆ ತುಂಬೋಯ್ತು. ಹಾ ಇಂಥ ಬಿಸಿಲಿಗೆ ಬೆಳಗ್ಗೆ ನೋಡಿದ್ರೆ ಚಳಿ. ಇವಾಗ ಸೀಟು ಮುಕ್ಕಳಿ ಸುಡ್ತೈತೆ ಸಿಕ್ಕಾಪಟ್ಟೆ. ಆ ಥರ ಏನು ಮಾಡ್ತೀರಾ? ಇವಾಗ ಶರೀಫ್ ಬಾಯಲ್ಲಿ ಬರ್ಗರ್ ಕಿಂಗ್ ಹತ್ರ ಇರೋದು. ಶರೀಫ್ ಬಾಯಿಗೆ ಬಿದ್ದೈತೆ. ಇನ್ನೂ ಫುಡ್ ರೆಡಿ ಇಲ್ಲ. ಪಿಕಪ್ ಮಾಡಿಕೊಂಡೆ, ಅಷ್ಟರಲ್ಲೇ ಆರ್ಡ್ರ್ ಬಿತ್ತು. ಏನು ಮಾಡೋಕ್ಕಾಗಲ್ಲ. ಒಂದೊಂದು ಸರಿ ಪಿಕಪ್ ಮಾಡಿ ಚೂರು ಮುಂದೆ ಬಂದಿರ್ತೀವಿ, ಆವಾಗ ಆರ್ಡ್ರ್ ಹಾಕಿರ್ತಾನೆ. ಏನು ಮಾಡೋಕ್ಕಾಗಲ್ಲ, ಈ ಥರ ಆಗ್ತಾಯಿರ್ತಾನೆ ನೋಡಿ ಒಂದೊಂದು ಸರಿ. ಇವಾಗ ಇದೊಂದು 2 ಆರ್ಡ್ರ್ ಕೊಟ್ಟರೆ ಎಷ್ಟಪ್ಪ ಅಂದರೆ ಇನ್ನು ಒಂದು ಆರ್ಡ್ರ್ ಬೇಕಾಗುತ್ತೆ ಫಸ್ಟ್ ಟಾರ್ಗೆಟ್ಗೆ. ಆಲ್ಮೋಸ್ಟು ಟೈಮಿಂಗ್ಸು
12:40 ಗಂಟೆಗಿದೆ. ಆರಾಮಾಗಿ ಹೊಡಿತಾ ಇದ್ದೀನಿ. ಎಲ್ಲಿ ಡ್ರಾಪ್ ಅಂದರೆ 2 ರೀಚ್ ಕೊಟ್ಬಿಡ್ತೀನಿ ಫಸ್ಟು. ಏನೇನು ಐಟಮ್ ಐತೆ, ಚಿಕನ್ ಪೆಪ್ಪರು ಅದು ಇದು ಐತೆ, 2 ಹೆಬ್ಬಾಳ ಕಡೆನೇ ಐತೆ. ಕೊಟ್ಬಿಟ್ಟು ಹೋಗೋಣ, ಸಿಗ್ತೀನಿ ಮತ್ತೆ. ಗಾಯ್ಸ್ ಇವಾಗ ಟೈಮಿಂಗ್ಸ್ ಬಂದುಬಿಟ್ಟು 3:15 ಗಂಟೆ ಆಗಿದೆ. ಒಂದು ವಿದ್ಯಾರಣ್ಯಪುರಮ್ಗೆ ಆರ್ಡ್ರ್ ಕೊಟ್ಟವನೆ. ಊಟ ಗೀಟ ಇಲ್ಲೇ ಮಾಡ್ಕೊಂಡು ಕೂತ್ಕೊಂಡೆ. ಏನು ಒಂದು 5 ನಿಮಿಷ ಹೋದ್ರೆ ಹೋಗ್ಲಿ ಅಂತ. ಉಡುಪಿ ಕಿಚನ್ಸಲ್ಲೇ ಆರ್ಡ್ರ್ ಬಿದ್ದಿತ್ತಲ್ಲ, ಇಲ್ಲಿಂದ ಈ ಗಾಡಿ ಯಾಕೆ ಆಫ್ ಆಯಿತು ನಂದು. ಅವಾಗ ಗಾಡಿನೇ ಆಫ್ ಆಗ್ತೈತೆ ಗಾಯ್ಸ್. ಯಾಕಂತ ಗೊತ್ತಾಗ್ತಲ್ಲ. ನಿಮ್ಗೆ ಏನಾದರೂ ಗೊತ್ತಾಗ್ತಿರೋ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ನೋಡಿರಿ, ಒಂದು 1,100 ರೂಪಾಯಿ ಹೊಡೆದಿದ್ದೀನಿ ಆಲ್ಮೋಸ್ಟು. ಫಸ್ಟ್ ಟಾರ್ಗೆಟ್ ಮುಗಿದೋಗ್ಬಿಟ್ಟೈತೆ. ಇನ್ನೂ ಒಂದು 8 ಆರ್ಡ್ರ್ ಬೇಕಾಗ್ಬೋದು ಅನಿಸುತ್ತೆ, ನನಗೆ ಗೊತ್ತಿಲ್ಲ. ಕ್ಯಾಮ್ರಾ ಕರೆಕ್ಟಾಗಿ ಕಾಣ್ತೈತಲ್ಲ, ಗೊತ್ತಾಗ್ತಲ್ಲ. ಯಾಕಂದ್ರೆ ಚೂರು ಧೂಳು ಹಿಡಿದ್ಬಿಟ್ಟೈತೆ ಮುಂದೆ, ಸಿಕ್ಕಾಪಟ್ಟೆ ಧೂಳಿದೆಯಲ್ಲ, ಅದಕ್ಕೆ. ಬರ್ರಿ, ಇನ್ನು ಸಂಜೆಗೆ 7 ಗಂಟೆಯಿಂದ ಡ್ಯೂಟಿ ಸ್ಟಾರ್ಟ್ ಮಾಡಿಬಿಡೋಣ. ಬೇಗ ಹೊಡೆಯೋಣ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಬಾಯ್, ಅಲ್ಲಿವರೆಗೂ. ಗಾಯ್ಸ್ ಇವಾಗ ಟೈಮ್ ಬಂದುಬಿಟ್ಟು 7 ಗಂಟೆ ಆಗಿದೆ. ಆಲ್ಮೋಸ್ಟು ಲಾಗಿನ್ ಆಗಿದ್ದೀನಿ. ಇನ್ನೂ ಎಷ್ಟಪ್ಪ ಆರ್ಡ್ರ್ ಬೇಕಂದರೆ 28 ಆಗಿದೆ. ಇನ್ನೂ 7-8 ಆರ್ಡ್ರ್ ಹೊಡಿಬೇಕು. 1,200 ಚಿಲ್ಲರೆ ಅರ್ನಿಂಗ್ಸ್ ಆಗಿದೆ. ನೋಡೋಣ ಎಷ್ಟು ಹೊಡಿತಾನಂತ. ಎಷ್ಟು ಗಂಟೆವರೆಗೂ? 11 ಗಂಟೆವರೆಗೂ ಲಾಗಿನ್ ಆಗಿರಬೇಕಲ್ಲ. 3 ಅವರ್ 45 ನಿಮಿಷ. ನೋಡೋಣ ಎಷ್ಟೆಷ್ಟಾಗುತ್ತೆ, ಎಲ್ಲೆಲ್ಲಿ ಓಡಿಸ್ತಾನೆ ಗೊತ್ತಿಲ್ಲ. ಆಲ್ಮೋಸ್ಟು ಕೆಫೆ ಪ್ರಸಿದ್ಧಿ ಅಂತ ತೋರಿಸೋನೆ. ಸಂಜೆಕಂದ್ರೆ ಯಾವತ್ತೂ ಕೊಟ್ಟಿಲ್ಲ ಕೆಫೆ ಪ್ರಸಿದ್ಧಿಯಲ್ಲಿ, ಬೆಳಗ್ಗೆ ಕೊಟ್ಟವನೆ ಅಷ್ಟೇ. ಅದು ಬಿಟ್ಟರೆ ಏನಿದು, ಬರ್ರಿ ನೋಡೋಣ ಎಷ್ಟಾಗುತ್ತೆ. ಮಧ್ಯಾಹ್ನವರೆಗೂ 1,200 ರೂಪಾಯಿ. 55% ಇದೆ ಇವಾಗ ಸ್ನೇಹಿತರೆ. ಯಾವುದೋ ಸರ್ಜು ಪರ್ಸೆಂಟೇಜು. ನೋಡೋಣ, ಸಿಗ್ತೀನಿ ಆರ್ಡ್ರ್ ಬಿದ್ದ ಮೇಲೆ. ಇದು ಪರವಾಗಿಲ್ಲ, ಕೊಡಲ್ಲ ಅಂತ ಅಂದ್ಕೊಂಡಿದ್ದೆ ಆರ್ಡ್ರು. ಕೆಫೆ ಪರಿಸ್ಥಿತಿನೇ ಆರ್ಡ್ರ್ ಕೊಟ್ಬಿಟ್ಟವನೆ. ಫುಡ್ಡು ರೆಡಿ ಕೊಟ್ಬಿಟ್ಟವ್ರೆ ಆಲ್ಮೋಸ್ಟು. ಅಲ್ಲಿ ಹೋದ್ಮೇಲೆ ರೆಡಿ ಆಯ್ತೋ ಇಲ್ಲ ಗೊತ್ತಿಲ್ಲ, ನೋಡ್ಬೇಕು ಇನ್ನು. ಅಣ್ಣ ಚೂರು ಸೈಡಲ್ಲಿ ನಿಂತ್ಕೊಳ್ಳಿ ಅಣ್ಣ, ಗಾಡಿ ಪಾರ್ಕಿಂಗ್ ಜಾಗದಲ್ಲಿ ಇಲ್ಲಿ ನಿಂತ್ಕೊಂಡೇ ರೀ. ನಾವು ಎಲ್ಲಿಗೆ ಹೋಗೋಣ? ನಮ್ಮ ಕ್ಯಾಶಿಯರ್ ಬ್ರೋ ನಿಂತ್ಕೊಂಡ್ಬಿಟ್ಟವ್ರೆ. ಏನು ಸಮಾಚಾರ ಬ್ರೋ? ಏನು ಸಂಜೆ ಅಪರೂಪಕ್ಕೆ ಆರ್ಡ್ರ್ ಕೊಟ್ಬಿಟ್ಟಿದ್ದೀರಾ? ಹೌದಾ? ಸರಿ, ರೆಡಿ ಇಲ್ಲ ಇನ್ನು. ಅಣ್ಣ 5572 ವಡ ಒಂದು, ಸೆಟ್ ದೋಸೆ ಒಂದು, ಮಸಾಲ ದೋಸೆ ಒಂದು, ಇಡ್ಲಿ ಒಂದು ಪೀಸ್ ಒಂದು. ಇದೆ ಅನ್ಸುತ್ತೆ ಗಾಯ್ಸ್, ಗೊತ್ತಿಲ್ಲ. ಅಣ್ಣ ಮಸಾಲ ದೋಸೆ ಒಂದು, ಸೆಟ್ ದೋಸೆ, ವಡ, ಇಡ್ಲಿ. ಕರೆಕ್ಟಾ? ಹೌದಾ? ಹೌದಾ? ಕಸ್ಟಮರ್ ಫೋನ್ ಮಾಡಿದ್ರಾ? ಇಲ್ಲೇ ಡ್ರಾಪ್ ಇರೋದು, ಇಲ್ಲಿ ಮೇನ್ ರೋಡಲ್ಲಿ. ಬನ್ನಿ ಗೈಸ್, ಪಿಕಪ್ ಮಾಡ್ಕೊಂಡು ತೊಗೊಂಡೋಗೋಣ. ಅದು ಹಾಕಿದ್ದೀರಾ ಅಲ್ಲಿ? ಹಾಂ, ಹೌದಾ? ಹಾಗೆ. ಓಕೆ ಹಾಂ ಅದಕ್ಕೆ ಗೊತ್ತೇ. ಸರಿ ಬನ್ನಿ ಗೈಸ್. ಅಂದರೆ ಚೂರು 100-200 ಮೀಟ್ರ್ ಮುಂದೆ ಬರ್ಬೇಕೈತಲ್ಲ, ಅದಕ್ಕೆ ಕೊಟ್ಟಿದ್ದೀನಿ ಡ್ರಾಪು. ಆಲ್ಮೋಸ್ಟ್ 45 ರೂಪಾಯಿ ಕೊಟ್ಟಿದ್ದ. ಓಕೆ ಸರ್, ಓಕೆ ಬನ್ನಿ ಗೈಸ್, ಇವಾಗ ಹೋಗೋಣ ಮತ್ತೆ. ಗೈಸ್ ನಾನು ಮಲ್ಲೇಶ್ವರಂ ಬಸ್ ಸ್ಟಾಪ್ ಹತ್ರ ಇದ್ದೀನಿ. ಚೈನೀಸ್ ಹುಕ್ಕು ಎಲ್ಲಿಗೆ ಪಿಕಪ್ ಎಳಿತಾವಣೆ ಅಣ್ಣ ಬಾಂಡ್ ಒಂದು ಅರ್ಥ ಆಗ್ತಲ್ಲ. ನೋಡಿ, ನಾನಿರೋದು ಇಲ್ಲಿ ಮಲ್ಲೇಶ್ವರಂದಲ್ಲಿ. ಅವನು ಹೇಳಿದ್ರು 80 ಫೀಟ್ ರೋಡ್ ಸಂಜಯನಗರ. ಡ್ರಾಪ್ 2 ಅಲ್ಲೇ. ಫುಡ್ ಒಂದು ರೆಡಿ ಇದೆ, ಒಂದು ನಾಟ್ ರೆಡಿ ಇದೆ. ಇನ್ನೂ 2 ಕೊಟ್ಟರೆ ಆಲ್ಮೋಸ್ಟು ಟಾರ್ಗೆಟ್ ಎಷ್ಟಾಗುತ್ತೆ ನೋಡೋಣ ರೀ. ಟಾರ್ಗೆಟ್ ಮುಗಿದೋಗುತ್ತೆ ಆಲ್ಮೋಸ್ಟು. 2 ಕೊಟ್ಟರೆ ಪರವಾಗಿಲ್ಲ, ಬೇಗ ಏನು ಆರಾಮಾಗಿ ಹೊಡಿತಾ ಇದ್ದೀನಿ. ಟೈಮ್ ಪಾಸ್ ಸ್ಲೋ, ಏನು ಸ್ಪೀಡು ಹೊಡಿತಾ ಇಲ್ಲ, ಏನಿಲ್ಲ. ಬೆಳಗ್ಗೆ ಅಷ್ಟೇ ಸ್ಪೀಡಾಗಿ ಓಡಿಸ್ಬೇಕು ಅನಿಸುತ್ತೆ ಗಾಡಿ. ನೈಟೆಲ್ಲ ಬಂದರೆ ಜಾಲಿಯಾಗಿ ಹೊಡಿಯೋಣ ಅಂತ ಅಂದ್ಕೊಡ್ತೀನಿ. ನೀವು ಯಾವ ಥರ ಹೊಡಿತೀರ? ಯಾವುದೋ ಪೀಕ್ ಅವರ್ಸಲ್ಲಿ ಜೋರಾಗಿ ಹೊಡಿತಾರೆ, ನಾರ್ಮಲ್ ಇದರಲ್ಲಿ ಅಂದರೆ ನಾರ್ಮಲ್ ಸ್ಲೋ ಆಗಿ ಓಡಿಸಿ ಪರವಾಗಿಲ್ಲ. ರೋಡ್ ಕಲೆ ಇದ್ದರೆ ನಿಮ್ಗೆ ಹೆಂಗೆ ಅನಿಸುತ್ತೆ ಹಂಗೆ ಓಡಿಸ್ಕೊಳ್ಳಿ. ಲಿಮಿಟ್ನ ಕ್ರಾಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನಾನಂತರ ಇವಾಗ ಆರಾಮಾಗಿ ಜಾಲಿಯಾಗಿ ಹೊಡಿತಾ ಇದ್ದೀನಿ ಗೈಸ್. ನೈಟ್ ಹೊತ್ತಿನಲ್ಲಿ ತಲೆನೇ ಕೆಡಿಸ್ಕೊಳ್ಳಲ್ಲ ಗೈಸ್. ಗಾಡಿನ ಇದೇ ಸೈಡ್ ಪಾರ್ಕ್ ಮಾಡಿಬಿಟ್ಟು ಹೋಗ್ಬಿಡ್ತೀನಿ. ಯಾಕಂದ್ರೆ ಮುಂದೆ ಸಿಗ್ನಲ್ ಬಿದ್ದುಬಿಟ್ಟೈತಲ್ಲ, ಅದಕ್ಕೆ ಇಲ್ಲಿ ಚೈನೀಸ್ ಹತ್ರ ಇದ್ದೀನಿ. ನಾನು 1 ನಿಮಿಷ ರೋಡ್ ಕ್ರಾಸ್ ಮಾಡ್ಕೊತೀನಿ. ಬೇಗ ಹೋಗ್ಬಿಟ್ಟು ಪಿಕಪ್ ಮಾಡ್ಕೊಂಡು ಮತ್ತೆ ಆ ಕಡೆಯಿಂದ ಹೋಗ್ಬಿಡೋದು. ಅಂದರೆ ಸಂಜಯನಗರಕ್ಕೆ ಡ್ರಾಪ್ ಐತಲ್ಲ, ಅದಕ್ಕೆ. 9237 ಫುಡ್ಡು ರೆಡಿ ಐತೆ. 5432 ಒಂದು. ಅಣ್ಣ 9237 ಕೊಡಿ, 5432 ಕೊಡಿ. 9237 ಕೊಡಿ, 5432 ಕೊಡಿ. 32 ಇದ್ರದ್ದು 1 ನಿಮಿಷ. ಹಾಂ, 8 ಖುಷಿ ಆಗ್ತೈತಲ್ಲ. 9237 ಆಯಿತಾ? 5432. ಓಕೆ ಬನ್ನಿ ಗೈಸ್, ತೊಗೊಂಡು ಹೋಗ್ಬಿಟ್ಟು ಇವಾಗ ಮತ್ತೆ ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗೋಣ. ಗೈಸ್ ಟೈಮಿಗೆ ಬಂದುಬಿಟ್ಟು 10 ಗಂಟೆ ಆಗಿದೆ ಆಲ್ಮೋಸ್ಟು. ಟಾರ್ಗೆಟ್ ಅಂತೂ ಎಲ್ಲ ಮುಗಿದ್ಬಿಟ್ಟೈತೆ. 1,400 ರೂಪಾಯಿ ಅರ್ನಿಂಗ್ಸ್ ಆಗಿದ್ದು. 250 ರೂಪಾಯಿ ಇದನ್ನಾಗಿದೆ. ನೋಡೋಣ, ಇನ್ನೂ 45 ನಿಮಿಷ ಲಾಗಿನಾಗಿರ್ಬೇಕಲ್ಲ.
ಇವಾಗ ಒಂದು ಆರ್ಡ್ರ್ ಬಂದೈತೆ, ಇದನ್ನು ಕೊಟ್ಬಿಟ್ಟು ಮನೆಗೆ ಹೋಗ್ಬಿಡ್ತೀನಿ. ಎಷ್ಟಾಗುತ್ತೆ ಟೋಟಲ್ ಅರ್ನಿಂಗ್ಸು ಏನೇನಾಗುತ್ತೆ ಅಂತ ಹೇಳ್ತೀನಿ. ಗೈಸ್ ಇವಾಗ ಡ್ಯೂಟಿ ಅಂತ ಆಫ್ ಮಾಡಿದ್ದೀನಿ, ಮನೆಗೆ ಬಂದುಬಿಟ್ಟಿದ್ದೀನಿ. ಆಲ್ಮೋಸ್ಟು ಅರ್ನಿಂಗ್ಸ್ ಎಷ್ಟಪ್ಪ ಆಗಿದೆ ಅಂದರೆ 1570 ಪ್ಲಸ್ ಮಾಡಿಬಿಡೋಣ ರೀ. 1570 ಪ್ಲಸ್ಸು 247 ಪ್ಲಸ್ 500 ರೂಪಾಯಿ ಇನ್ಸ್ಟಿಟ್ಯೂ 2317 ರೂಪಾಯಿ ಆಗಿದೆ ಅರ್ನಿಂಗ್ಸು. ಎಷ್ಟು ಅವರಪ್ಪ ಹೊಡೆದಿರೋದು 12 ಅವರ್ 46 ನಿಮಿಷ 37 ಅವರು ಆರ್ಡ್ರ್ ಹೊಡೆದಿರೋದು. ಇಷ್ಟೇ ಆಗಿದೆ ಇವತ್ತು ಆಗಿರೋದು ಅರ್ನಿಂಗ್ಸ್ 2300. ಪರವಾಗಿಲ್ಲ, ಚೆನ್ನಾಗಿದೆ. ಸರ್ಜ್ ಬಂದುಬಿಟ್ಟು ಸಂಜೆ 50% ಇತ್ತು, ಮಧ್ಯಾಹ್ನ ಬಂದುಬಿಟ್ಟು ಫ್ಲ್ಯಾಟ್ ಸರ್ಜ್ ಇತ್ತು 20 ರೂಪಾಯಿ. ನಾಳೆಗೆ ನಾರ್ಮಲ್ ಸರ್ಜ್ ಕೊಟ್ಟವನೇ ಅಷ್ಟೇ 45, ಮತ್ತು ಸಂಜೆ 25 ಕೊಟ್ಟವನೇ ಮಂಗಳವಾರ. ನೋಡೋಣ ನಾಳೆ ಎಷ್ಟಾಗುತ್ತೆ ಅಂತ ಅರ್ನಿಂಗ್ಸಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್.